ಇವತ್ತು ನಾವು ಬೆಂಗಳೂರಿಗೆ ಎಕ್ಸಾಮ್ ಬರೋಕ್ಕೆ ಹೋಗ್ತಾ ಇದ್ವಿ. ಇವತ್ತಿನ ಪಯಣ ಹೇಗಿರುತ್ತೆ ಏನಿಲ್ಲ ಅನ್ನೋದನ್ನು ಈ ಲಾಗ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ವಿ. ಬನ್ನಿ ನಮ್ಮ ಪಯಣ ಆರಂಭ ಮಾಡೋಣ. ಜೋಮ ಏ ಮಮ್ಮ ಮಮ್ಮ ಅಲ್ಲಿಂದ ಬಸ್ ಹೋಗೋಣ. ಟ್ರೈನ್ ಯಾವುದಲ್ಲಿ ಎಲ್ಲರೂ ಅರಸೀಕೆರೆಗೆ ಸ್ಟಾಪ್. ಹೌದಾ? ಹಾಂ, ನಿನ್ನೆ ನೈಟ್ 11 ಗಂಟೆಗೆ ಬಂದಿದ್ರೆ ಮಾಡ್ಕೊಂಡು ಆರಾಮಾಗಿ ಹೇಳಣ್ಣ. ಇವತ್ತ ಕರೆಕ್ಟ್ ಐತಿ. ಮತ್ತೆ ಅಲ್ಲಿಗೆ ಹೋಗ್ಬೋದೈತಲ್ಲ, ಅದೇ ಟೈಮ್ ಆಗ್ತದೆ. ಮತ್ತೆ ಎಕ್ಸಾಮ್ ಬರೋದೇ ನಮಗೆ ಸಿಗಲ್ಲ. ಮತ್ತು ಇವತ್ತೇ ಮಾಡ್ತೀವಿ. ಇವತ್ತು ಆಗ್ಲಲ್ಲ ಅಡ್ಡಾಡ್ತಿದ್ದೆ. ನೀವು ಹೋಗಿ ಇದು ಮೆಟ್ರೋ ಹೋಗಿ ಅಲ್ಲಿಂದ ಬರೋದಿಗೆ ಮೆಟ್ರೋ ಹೋಗಿ ಅಲ್ಲಿ ಲಾಲ್ಬಾಗ್, ವಿಧಾನಸೌಧ, ಹೈಕೋರ್ಟ್ ಹಾಂ, ಬರೋದಕ್ಕೆ ಆಗ್ತದೆ. ಎಲ್ಲ ಅಡ್ಡಾಡ್ಕೊಂಡು ನೋಡ್ರಿ ಬೈ ಅಂಜು ಬಾಯ್ ಅವನು. ನಾವು ಬೆಂಗಳೂರಿಗೆ ಹೋಗಿ ಅಣ್ಣಾರ ರೂಮ್ನಾಗ ಹೋಗಿ ಉಳ್ಕೊಂತೀವಿ. ಇಲ್ಲದ ನಾವು ಇವರು ರೂಮ್ಮೇಟ. ನಿಮ್ಮ ಕ್ಲಾಸ್ಮೇಟ್ ಅವ್ರ? ನಿಮ್ಮ ಕ್ಲಾಸ್ಮೇಟ್ ಪೊಲೀಸ್ ಆಗ್ಯಾನ, ಟೆಸ್ಟ್ ರಿಪೋರ್ಟ್ರ. ಹೌದಣ್ಣ. ಯಾವ ಟಿವ್ಯಾಗ ವರ್ಕ್ ಮಾಡ್ತಾನ? ಯಾವ ಟಿವ್ಯಾಗ ವರ್ಕ್ ಮಾಡ್ತಾನ? ಕನ್ಫರ್ಮ್ ಗೊತ್ತಿಲ್ಲ ನಿಂಗೆ? ಅಲ್ಲೋ ಕ್ಲೀನ್ ಐತಿಲ್ಲ? ಕ್ಲೀನ್ ಐತಿಲ್ಲ? ಅರಸೀಕೆರೆ ತನಕ ಅಷ್ಟು ಟ್ರೈನ್ ಐತಿಲ್ಲ. ಅದು ಧಾರವಾಡದ ಅರಸೀಕೆರೆ ಬಸ್ಸಿಗೆ ಬರ್ತಾನೆ, ಮತ್ತೆ ಟ್ರೈನಿಗೆ ಬರ್ತಾನೆ. ಒಂದು ಟ್ರೈನ್ ಐತಲ್ಲ ಸೀದಾ ಹೋಗಿ ಅದಕ್ಕೆ ಬಂದ್ರದ. ಅದು ಅರಸೀಕೆರೆಗೆ ಲಾಸ್ಟ್ ಆಯ್ತು ಟ್ರೈನ್. ಅರಸೀಕೆರೆ ಟ್ರೈನ್ ಟ್ರೈನಿಗೆ ಬಂದ್ಬಿಡು. ಬಸ್ ಯಾವ್ದಾದ್ರು ಟ್ರೈನ್ ಇದ್ರೆ ಸೀದಾ ಮೆಜೆಸ್ಟಿಕ್ಗೆ KRS ನೋಡು. ಅಲ್ಲಿಗೆ ಬಂದ್ಬಿಡು. ಅದೇ 2:20 ಐತೆ. ಹೌದಾ? ಅದು ಜಂಕ್ಷನ್ ಆಗಿರೋದ್ರಿಂದ ಭಾಳ ಟ್ರೈನ್ ಇರ್ತಾವ ನೋಡು. ಬೇರೆ ಬೇರೆ ಕಡೆಯಿಂದ ಬರೋದು ಇರ್ತಾವ. ಕರೆಕ್ಟಾಗಿ ಕೇಳೋದು ಮಿಸ್ ಆಗಿ ಮತ್ತೆ ಬೇರೆ ಯಾರು ಕರೋದೈತಿ. ಬೆಂಗಳೂರಿಗೆ ಹತ್ತಿಗೆ ಅದ್ಮೇಲೆ ಫೋನ್ ಮಾಡು. ಬೆಂಗಳೂರಿಗೆ ಫೋನ್ ಮಾಡ್ತೇವೆ. ಇರ್ತವ, ಹೋಗೋಣ. ಡೈರೆಕ್ಟ್ ಬೆಂಗಳೂರು ಹೋಗಿದ್ರೆ ಕರೆಕ್ಟ್ ಆಗಿರೋದು ಮಾರ. ಡೈರೆಕ್ಟಾಗಿ ಬೆಂಗಳೂರು ಹೋಗಿದ್ರೆ ಕರೆಕ್ಟ್ ಆಗಿರೋದು ಅಂದೆ. ನೋಡೋದು ಅಲ್ಲೇ ಎಲ್ಲ ನಿಲ್ಬೇಕ್ರಿ. ಈಗ ನೆಕ್ಸ್ಟ್ ನಾ ಬೈ ಬಂದ ಬೈ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಬರೋಕೆ ಬಂದೆ. ಯಾರು
ಯಾರವರು? ಫ್ರೆಂಡ್ ಅದೇ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ಕೊಂಡು ಮತ್ತೆ ಹತ್ತಾನಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಸ್ಟೇಷನ್ ರೆಡಿ ಮಾಡ್ತಾ ನೋಡಿ. ಹಾಂ, ನಿಮ್ಮ ದಾವಣಗೆರೆ ಮಾಡ್ಸ್ಯಾರಲ್ಲ ಫುಲ್. ಸ್ಮಾರ್ಟ್ ಸಿಟಿ ದಾವಣಗೆರೆ. ಫುಲ್ ಮಾಡ್ಸ್ಯಾರ ಈಗ ದಾವಣಗೆರೆ ಸ್ಮಾರ್ಟ್ ಸಿಟಿ. ಅದಕ್ಕೆ ಮೊದಲ ಮಾಡ್ಯಾರಣ್ಣ. ದೂರ ಹೋಗೋಣ ಮತ್ತು ದೂರ ಹೋದ್ರೆ ಟ್ರೈನ್ ಸಿಗಂಗಿಲ್ಲ. ಆಮೇಲೆ ಗೊತ್ತಲ್ಲ ಅದು ಹೆಂಗೆ ಆಕತ್ತನ್ನೋದು. ಹಾಂ, ಹೆಂಗಾಕತಿ? ಹಾಂ, ಹೋಗ್ಬಿಡ ಮಾರ, ಹೋಗ್ಬಿಡ ಸುಮ್ಮನೆ ಯಾವ್ದಾರ ಬಿಡ್ರಿ ಅಂತಮ್ಮ. ಸಣ್ಣ ಪಾರ್ಟಿ ಇದು ಟೈಪ್ ಟೈಮ್ ಊಟ ಸಾಕ್ಬೇಕಾಯ್ತು ಜೀವನ. ಎದ್ರಾಗ ಹೋಗತ್ತಿ? ಹಾಂ, ಇವಾಗ ಬಸ್ಸಿಗೆ ಹೋದೆ, ಮೆಜೆಸ್ಟಿಕ್ಗೆ ಹೋದೆ ಅದೊಂದು ಸಾಕ್ಬಾರ್ದು ಅಲ್ಲಿ ಮಾತಾಡೋದು ಆಗ ಇದ್ರೊಳಗೆ ಮಾತಾಡೋದು ಇದು ಸ್ಕಿಲ್ ಅದು ಕಲಿಬೇಕ್ರಿ. ಸ್ಕಿಲ್ ನಿಮಗೆಲ್ಲ ಮಾತಾಡಕ್ಕೆ ಬರಲ್ಲ. ನನಗೇನ ಫಸ್ಟ್ ಇನ್ನೊಂದು ಹಾಂ, ನೀನು ಬರೀ ಒಂದು 15 ದಿವಸ ಯಾರು ಸ್ವಲ್ಪ ಟ್ರೈನಿಂಗ್ ಕೊಟ್ಟೆ ಅಂದ್ರೆ ಆಯ್ತಲ್ಲ, ಭಾಷಣ ಮಾಡೋದು ಪ್ರಿಪ್ರೇಷನ್ ಮಾಡಿಕೊಟ್ಬಿಡ್ತಾನೆ. ಇದನ್ನೇ ಮಾಡ್ಬೇಕು, ಇದೇ ಹಂಗೆ ಅಟ್ರ್ಯಾಕ್ಟ್ ಮಾಡ್ತಾರೆ. ಅದರಲ್ಲಿ ಹಿಂಗೆ ಇದು ಕ್ಯಾಟಗರಿ ವೈಸ್ ಸರಿ ಇದನ್ನೇ ಮಾಡ್ಬೇಕು, ಅವ್ರು ಇಂಥದ್ದು ಸಮಾವೇಶಕ್ಕೆ ಇಂಥದ್ದೇ ಮಾಡ್ಬೇಕಂತ. ಅಂದರೆ ಅದ್ರಲ್ಲಿ ಕ್ಯಾಟಗರಿ ಒಳಗೆ ಸಮಾವೇಶ ಎಂಥವು ಹೇಳು, ಇದು ಕ್ಯಾಸ್ಟ್ ವೈಸ್ ಬರ್ತಾವಲ್ಲ. ಯಾವ್ದಾರು ಹೇಳಕತ್ತಿ ನಿನ್ನ ಮ್ಯಾಟ್ರ ಮಾಡಲಿಕ್ಕೆ ಲಾಗದಾಗ ಬರಬಾರ್ದು. ನೋಡ್ರಿ ಜನ ಹೆಂಗೆ ಹೋಗ್ತಾರೆ ಹಂಗೆ. ಲಕ್ಷ ವ್ಯೂಸ್ ಹೋದ ಸರ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಡೆಗೆ ಬಿಸ್ಕೆಟ್ ಅಂತಾರೆ ಫ್ರೆಂಡ್ಸ್. ನಮ್ಮ ಕಡೆಗೆ ಬಿಸ್ಕಿಟ್ ಅಂತಾರೆ. ಮತ್ತು ಕಾಮೆಂಟ್ ಮಾಡಿ, ನಮ್ಮ ಕಡೆ ನಿಮ್ಮ ಕಡೆ ಬ್ಯಾಡ ಬೇರೆ ಅಂತಾರೆ. ಮತ್ತು ಕಾಮೆಂಟ್ ಮಾಡಿ ಅಂತ ಅದು ಒಂದು ಇದನ್ನು ನೋಡ್ತಿದ್ದೆ, ಅದಕ್ಕೆ ಕಮೆಂಟ್ ಮಾಡೋದಲ್ಲ ಅದು ಕ್ರಿಟಿಕಲ್ ಅನ್ನಿಸ್ತಾ ಇದೆ. ಯಾಕಂತಂದರೆ ಈ ಜನಸಂಖ್ಯೆಗೆ ಜಾಸ್ತಿ ಐತಲ್ಲ, ಅದಕ್ಕೆ ಜಾಸ್ತಿ ಐತಿ. ಹೋಗೋದು ಬರೋದು ಭಾಳ ಹೈರಾಣ ಆಗುತ್ತೆ. ನಮ್ಮ ಡಿಸ್ಟಿಕಲ್ಲಿ ಕೊಟ್ಟಿದ್ರೆ ಭಾಳ ಚೆನ್ನಾಗಿತ್ತು. ನೋಡಿ, ನಾವು ಒಂದಿನ ಮುಂಚೆ ಹೊಂಟೇವಿ ಅಂದರೂ ಇಷ್ಟೊಂದು ಜನ ಇದ್ದಾರೆ. ಫುಲ್ ಎಲ್ಲ ತುಂಬೈತಿ. ಒಂದು ಡೇ ಫುಲ್ ಮುಂಚಿತವಾಗಿ ಹೊಂಟೇವೆ. ಮತ್ತು ಒನ್ ಡೇ ಫುಲ್ ಮುಂಚಿತವಾಗಿ ಹೋಗಿ ಎಕ್ಸಾಮ್ ಬರೋಕೆ ಹೊಂಟ್ರೆ ಇಷ್ಟಾಕೊಂಡು ಜನ ಐತೆ. ನಾಳೆ ಅಂಕರು ಫುಲ್ ಟ್ರೈನೆಲ್ಲ ಫುಲ್ ಫಿಲಪ್ ಆಗುತ್ತೆ. ಟ್ರೈನ್ ಬಂತು ಅನ್ಸುತ್ತೆ. ಖಾಲಿ ಐತಿ. ತನಕ ಸಿಕ್ಕರು ಸಾಕು ಮರೆ.
ನೋಡ್ರಿ ಅರಸೀಕೆರೆಗೆ ಬಂದು ಇಳ್ಕೊಂಡ್ವಿ. ನೋಡ್ರಿ ಒಬ್ಬೊಬ್ರು ದನ ಹೊಡ್ಯಾರದಂಗೆ ಅದಾರ ಅವರು. ನಮ್ಮ ಮಕ್ಕಳು ಇಲ್ಲೇ ಇಷ್ಟು ಹಾಕೊಂಡಿರೋ ಜಾಗ ಇದ್ರೆ ಬಟ್ ಕೊಡಲಿಲ್ಲ ಜಾಗ. ಟ್ರೈನ್ ಅನ್ನೋದು ರಾಡಿ ಹಿಡಿಸ್ಬಿಟ್ಟಾರ. ಇದು ನಮ್ಮ ದೇಶ, ಏನು ಮಾಡೋದು. ಇಲ್ಲಿ ಯಶವಂತಪುರಕ್ಕೆ ಬಂದೇವಿ. ನಮ್ಮ ಮಕ್ಕಳಾಗ ಬಿಡಲ್ದಂಗೆ ಅಭಿಷೇಕ ಬಂದ ನನ್ನ ಅದಲ್ಲ ಮಮ್ಮ ಮಕ್ಕಳಿದ್ದೆ. ಏನೋ ಯಶವಂತಪುರ ಇನ್ನೂ ಮೋಸ್ಟ್ಲಿ ಇನ್ನೊಂದು ಕಿಲೋಮೀಟ್ರ್ ಇರ್ಬೋದು. ಈಗ ಬಂತು ಹೇಳು ಅಂತ ಅಭಿಷೇಕ ಬಂದಾನ. ಯಶವಂತಪುರ ಬಂತಂದಿಲ್ಲ ಹೊಂಟದಲ್ಲಿದೆ. ಹಾಂ ಕಾಣ್ತಿದೆ ಯಶವಂತಪುರ ಬಂತಂದಿಲ್ಲ. ನೋಡಿಲ್ಲ ಎಲ್ಲೈತೆ ನಿಂದು ಯಶವಂತಪುರ? ಹಾಂ ದೊಡ್ಡ ಟಿಕೆಟ್ ಅದಪ್ಪ ಇವ್ರದ್ದು. ಕುಂದ್ರಕ್ಕೂ ಆಗಲ್ಲ, ನಿಂದ್ರಕ್ಕೂ ಆಗಲ್ಲ. ಏನು ಮಾಡೋದು ಕಾಯ್ಸ್. ಮಮ್ಮ ಮಮ್ಮ ಯಶವಂತಪುರ ಬಸ್ ನೋಡ್ರಿ ಬಿಲ್ಡಿಂಗ್ ನೋಡಿ ಫ್ರೆಂಡ್ಸ್, ಬಿಲ್ಡಿಂಗ್ ಇದೆ. ಇದಕ್ಕೆ ನಮ್ಮ ಬೆಂಗಳೂರಲ್ಲಿ ಇದಕ್ಕೆ ಬಿಲ್ಡಿಂಗ್ ಅಂತಾರೆ ನೋಡಿ. ನಿಮ್ಮೂರಲ್ಲಿ ಏನಂತಾರೆ ಇದಕ್ಕೆ? ನಾವು ಫೈನಲ್ ಆಗಿ ಯಶವಂತಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಫುಲ್ ರಶ್ ಇದೆ. ಅದು ಬೇರೆ ಬಿಹಾರ್ ಜಾರ್ಖಂಡಿಂದ ಲೇಬರ್ಸು ಮತ್ತು ಎಲ್ಲರೂ ಬಂದಿದ್ದಾರೆ. ಅದರೊಳಗೆ ನಾವೂ ಇದ್ದೀವಿ. ತುಂಬ ಇಂಟ್ರೆಸ್ಟ್ ಅನಿಸ್ತು ಅವ್ರ ಜೊತೆಗೆಲ್ಲ ಮಾತಾಡಿ ಮತ್ತು ಅವರ ಉಡುಗೆ ತೊಡುಗೆಗಳು ನೋಡಿ. ನಮ್ಮ ದೇಶದಲ್ಲಿ ವಿಚಿತ್ರ ಭಾಷೆ, ವಿಚಿತ್ರ ಜನಗಳು, ಮುಕ್ಕೋಟಿ ದೇವತೆಗಳು, ಪಕ್ಷಿ ಪ್ರಾಣಿಗಳು ಎಲ್ಲ ಕೂಡ. ಹಾಂ ನೋಡಿ ಫ್ರೆಂಡ್ಸ್, ಇವಾಗ ಬಿಲ್ಡಿಂಗ್ ಯಾವ ಥರ ಇದೆ ಅಂತಂದರೆ ಅದ್ಭುತ ಕಟ್ಟಡವನ್ನು ಕಟ್ಟುತ್ತಾರೆ. ಇದರಲ್ಲಿ ಫೈನಲಿ ಯಶವಂತಪುರಕ್ಕೆ ಬಂದೀವಿ. ಯಶವಂತಪುರ ಎಲ್ಲೈತೆ ಬೋರ್ಡ? ಅಲ್ಲೇ ಇದೆಯಲ್ಲ. ಹಾಂ ಯಶವಂತಪುರ ಜಂಕ್ಷನ್. ಟ್ರೈನ್ ತೋರಿಸಲ್ದು ಯಾಕೆ ಅದಕ್ಕೆ ಆರಾಮ್ ಅಣ್ಣಾರ ಮುಕ್ಕೊಂತಾರ ಅವರೆಲ್ಲಾರ. ಫೈನಲ್ ಯಶವಂತಪುರಕ್ಕೆ ಬಂದೀವಿ. ನೋಡ್ರಿ ಎಲ್ಲ ಕಾಂಪಿಟೇಟಿವ್ ಓದೋ ಹುಡುಗರು ಹೆಂಗೆ ಅದಾರ. ಇಲ್ಲಿ ನೋಡ್ರಿ, ಒಂದಿನ ಬಿಫೋರ್ ಬೆಂಗಳೂರು ಎಕ್ಸಾಮ್ ಬರೋಕ್ಕೆ ಬಂದರೆ ಹುಡುಗರು ಇವರೆಲ್ಲ. ಹುಡುಗರು ಜನ ಸಾಗರ. ಒಂದಿನ ಮುಂಚೆನೇ ಇಷ್ಟ ಹಾಕೊಂಡೈತಿ. ಇನ್ನು ನಾಳೆ ಇದಕ್ಕಿಂತ ಜಾಸ್ತಿ ಇರತ್ತೆ ರೀ. ಇವತ್ತು ಬಂದರೆ ಆಲ್ಮೋಸ್ಟ್ ಎಲ್ಲ ಮುಗಿತು ಅಣ್ಣ. ನಾಳೆ ಇದಕ್ಕಿಂತ ಜಾಸ್ತಿ ಇರುತ್ತಿಲ್ಲ. ಹಾಂ, ನಾಳೆ ಎಕ್ಸಾಮ್ ಮುಗಿಸನ್ನೆಲ್ಲ ಒಂದೇ ಕಡೆಗೆ ಸೇರೋದು ಸಾಕಾಗುತ್ತೆ. ಇದನ್ನೇ ಯಶವಂತಪುರ ಸ್ಟೇಷನ್. ಇಲ್ಲೇ ಎಷ್ಟು ಹಾಕೊಂಡು ಜನ ಅದಾರ. ಅಮ್ಮ ಸಾಕಾಗೋತಪ್ಪ ಜೀವನ. ಅವನು
ಸಣ್ಣದು ಸಿಟಿ ದೊಡ್ಡದು. ಹ್ಞೂ ಯಾಕಂದ್ರೆ ನೋಡಿದ್ರೆ ಬರೀ ಆ ಕಡೆ ಬರೀ ಟ್ರೈನ್ ಬರೀ ಈ ಕಡೆಗೆ ಡೋರ್ ಹೇಳಿದ್ರೆ ಇಲ್ಲಿ ಬಿಡ್ತಿದ್ವಿ. ಹೌದು. ಸುಮ್ಮನೆ ಸುತ್ತರ್ಕೊಂಡು ಆ ಕಡೆಯಿಂದ ಈ ಕಡೆ ಬಂದ್ವಿ. ಎಲ್ಲಿದ್ದೀವ ಅಮ್ಮಮ್ಮ? ಎಲ್ಲಿದೆ ಮೆಟ್ರೋ ಸ್ಟೇಷನ್? ನಮ್ಮ ಮೆಟ್ರೋ ಹಾಂ, ಇಲ್ಲಿ ದಾರಿ ಇರ್ಬೇಕು ಬಾ, ಕೇಳೋಣ. ಮಾಮ ಒಬ್ರಿಗೆ ಹೆಲ್ಪ್ ಮಾಡತ್ತಾನ, ಬ್ಯಾಗ್ ತೊಗೊಂಬಂದು ಅಜ್ಜರಿಗೆ ಕಾರ್ ಹೋಗುತ್ತೆ. ಒಂದು ಗಾಡಿ, ಚಲೋ ಚಲೋ. ನೋಡ್ರಿ ಮೆಟ್ರೋ ಹೊಂಟದಿಲ್ಲ, ಯಶವಂತಪುರ ಸ್ಟೇಷನ್ ಅದಾವ. ನಾವು ಮೆಜೆಸ್ಟಿಕ್ ಹೋಗೋಣ, ಅಲ್ಲಿಂದ ಮತ್ತೆ ತೆಗಿಸ್ಬೇಕಾ? ಮೆಜೆಸ್ಟಿಕ್ಕಿಗೂ ಅಲ್ಲಿಂದ ಮತ್ತೆ ತೆಗಿಸ್ಬೇಕಂತ ಟಿಕೆಟ್. ಬರ್ರಿ ಹೋಗೋಣ. ಮೆಟ್ರೋ ಸ್ಟೇಷನ್ ಒಳಗೆ ಹೊಂಟೀವಿ. ಹಸಿರು ಮಾರ್ಗ ಯಶವಂತಪುರ ಟಿಕೆಟ್ ಕೌಂಟ್ರ್. ಇಲ್ಲೇ ಟಿಕೆಟ್ ಕೌಂಟ್ರ್, ಇಲ್ಲೇ ಮತ್ತೆ ಕಳ್ಸಾಕತ್ತಾರ. ಅದು ಬಾ, ಗ್ರಾಹಕರ ಸೇವೆ. ಇಲ್ಲಿದ್ದ ಟಿಕೆಟ್ ಕೌಂಟ್ರ್. ಎಲ್ಲಿಗಣ? ಮೆಜೆಸ್ಟಿಕ್ಕಿಗೆ. ತಡ್ರಿ, ಮತ್ತು ಟಿಕೆಟ್ ತೆಗಿಸ್ಕೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ. ನರಸಿಂಹಕ್ಕೆ ಮೆಟ್ರೋದಾಗ ವಿಡಿಯೋ ಮಾಡೋಕೆ ಬಿಡಿಲ್ಲ ಅದು ಮಾರ. ಒಂದು ವಿಡಿಯೋ ಮಾಡಿದ್ದೆ, ಎಲ್ಲ ಡಿಲೀಟ್ ಮಾಡಿ ಕಳಿಸಿದ್ರು ಅವರು. ಮೆಟ್ರೋದಾಗ ವಿಡಿಯೋ ಮಾಡಿದ್ದೆ ನಾವು ಬಿಡ್ತೇವೆ, ಆ ಕೆಲಡಿಗಳು ಮತ್ತೆ ಮಾಡ್ತೀವಿ. ಪಬ್ಲಿಕ್ ಪ್ಲೇಸ್ ಅದ ಇದು, ಯಾಕೆ ಅವಕಾಶ ಇಲ್ಲ? ಗಾಯ್ಸ್, ಅದ ಆ ಕಡೆ ಹೋಗೋದು, ನಾವು ಆ ಕಡೆ ಬಂದಾಗ ಈ ಕಡೆ ಹೋಗೋದು. ಅಲ್ಲಿ ಮಹಿಳೆಯರು ಹೋಗಿರೋದು. ಮತ್ತು ದೀಪಾಂಜಲಿ ನಗರಕ್ಕೆ ಹೋಗ್ಬೇಕು ನಾವು. ಇದು ತುಂಬೇ ಬಂದೈತಲ್ಲ ನಂಗೆ ಹೇಳ್ತಾರ ಇವರು. ನೋಡ್ರಿ ಮೆಟ್ರೋ ಹೆಂಗೆ ತುಂಬಿರ್ತೈತಿ, ಜನ 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 ಜನ. ಬೇಕಾರೆ ಅಣ್ಣರ ಲೊಕೇಶನ್ ಎಲ್ಲೈತಿ ನೋಡ್ಕೊಂಡು ಹೊಂಟವಿ. ಹೋಗಿ ಮೊದಲು ಮೊಕ್ಕ ಬಕ್ಕ. ಮಾಮ ಚಾ ಕುಡಿಯೋಣ? ಹಾಂ, ಚಾನ? ಫೈನಲಿ ಬೆಂಗಳೂರು ನಮ್ಮ ಅಣ್ಣ ರೂಮಿಗೆ ಬಂದು ರೀಚ್ ಆಗ್ಯಾವಿ. ಅಣ್ಣರ ಪಾಪ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರ ಒಂದಿನ ಎಕ್ಸಾಮ್ ಬರೋಕೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ವೀಡಿಯೋಸ್ ಹಾಕ್ತಾನೆ ಇರ್ತೀವಿ. ಮತ್ತು ನಾಳೆ ಎಕ್ಸಾಮ್ ಬರೆಯೋ ಲಾಗ್ ನಾಳೆ ಬರುತ್ತೆ, ನೋಡಿರಿ, ಚೆನ್ನಾಗಿರುತ್ತೆ. ಬಾಯ್ ಬಾಯ್, ಟೇಕ್ ಕೇರ್.